ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಹರಿ ಓಂ. ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರಃ ತತ್ತತ್ರೇ ವಿಜಯೋ ಭೂತೆ ಧ್ರುವಾನೇತಿರ್ಮತಿರ್ಮಮ. CS ಅಷ್ಟವನ್ನು ವೀಕ್ಷಿಸುವ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಎಲ್ಲರಿಗೂ ಶೇರ್ ಮಾಡಿ. ವಿಶೇಷವಾಗಿ 2025 ಇಸ್ವಿ ಮೇ ತಿಂಗಳಲ್ಲಿ ಸಿಂಹರಾಶಿಯವರಿಗೆ ಗ್ರಹಗಳ ಬದಲಾವಣೆಯಿಂದ, ಅಂದರೆ ಈ ತಿಂಗಳಲ್ಲಿ ಗುರು ಬದಲಾವಣೆ, ರಾಹು ಕೇತುಗಳ ಬದಲಾವಣೆಯಿಂದ ಆಗುವ ಫಲಗಳ ಬಗ್ಗೆ ಒಂದು ಒಳ್ಳೆಯ ವಿಚಾರವನ್ನು ಮಾಡೋಣ. ವಿಶೇಷವಾಗಿ ಈ ಸಿಂಹರಾಶಿಯವರಿಗೆ ಗುರುವಿನ ಅನುಗ್ರಹ ಭಾಳ ಜೋರಾಗಿ ಸಿಗ್ತಾ ಇದೆ. ವಿಶೇಷವಾಗಿ ಗುರು ಬಹಳ ಪ್ರಬಲ ಸ್ಥಾನ, 11ನೇ ಮನೆಯಲ್ಲಿ ವಾಸ ಮಾಡ್ತಾ ಇದ್ದಾನೆ. ಹಾಗಾಗಿ ಆ ಗುರುವಿನ ಫಲದ ಬಗ್ಗೆ ತಿಳಿಯೋಣ. ಸಿಂಹರಾಶಿಯವರಿಗೆ ಸರಕಾರದ ಕೆಲಸ ಕಾರ್ಯಗಳಲ್ಲಿ ಲಾಭಗಳಾಗುವಂಥ ಚಾನ್ಸಸ್ ಚೆನ್ನಾಗಿದೆ. ಸರ್ಕಾರಕ್ಕೆ ಯಾರು ಸರಿಯಾಗಿ ಕೆಲಸ ಮಾಡ್ತಾ ಇದ್ದೀರಿ ಅವರಿಗೆ ಭಾಳ ಅನುಕೂಲವಾಗ್ತದೆ. ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು ಅಭಿವೃದ್ಧಿ ಆಗ್ತದೆ, ಒಂದಕ್ಕೊಂದು ಮೆಟ್ಲತ್ತಾ ಹೋಗ್ತದೆ. ಸ್ವಂತ ವ್ಯಾಪಾರಿಗಳಿಗೆ ಅಧಿಕ ಧನಗಳು ಹರಿದು ಬರುವಂತಹ ಯೋಗ, ಸ್ವಂತ ವ್ಯಾಪಾರ ಮಾಡುವಂಥವರಿಗೆ ಭಾಳ ಚೆನ್ನಾಗಿದೆ. ಸ್ಥಾನಮಾನಗಳು ಲಭಿಸುವಂತಹ ಯೋಗ ಭಾಳ ಚೆನ್ನಾಗಿದೆ. ಸರ್ಕಾರದಿಂದ ಸುಲಭವಾಗಿ ಮನೆ ಮಠಗಳು ಮಾಡುವಂತಹ ಪಡೆಯಬಹುದು. ನೀವು ಸಿಕ್ಕೋಗ್ತದೆ, ಪ್ರಯತ್ನ ಪಟ್ಟರೆ ಸರ್ಕಾರದ ಮನೆ ಸಿಗೋದು ಮತ್ತು ಆಸ್ತಿ ಸಿಗುವಂತಹ ಜಾಗ ಸಿಗುವಂಥದ್ದೆಲ್ಲ ಭಾಳ ಚೆನ್ನಾಗಿದೆ. ಬಟ್ ನಿಮ್ಮ ಪ್ರಯತ್ನ ಇರಬೇಕು. ಆದರೆ ಕುಜ ವೇದರಿದ್ದಾನೆ, ವಿದ್ಯಾರ್ಥಿಗಳ ತೊಂದರೆಗಳಾಗ್ತದೆ, ವಿಪರೀತ ಖರ್ಚುಗಳು ಕಾಣಿಸ್ಕೊತದೆ. ಹಾಗಾಗಿ ಮನಸ್ಸಿನ ನೆಮ್ಮದಿ ಇರೋದಿಲ್ಲ. ಇದನ್ನು ಭಾಳ ಹುಷಾರಾಗಿ ಯೋಚನೆ ಮಾಡಬೇಕಾಗಿದೆ. ಕುಜ ನೀಚನಾಗಿರೋದು ಈ ತಿಂಗಳಲ್ಲಿ ನಿಮಗೆ, ಮತ್ತು ನಿಮ್ಮವರೇ ನಿಮಗೆ ಶತ್ರುಗಳಾಗ್ತಾರೆ. ಎಚ್ಚರ, ಭಾಳ ಎಚ್ಚರ. ಇವೆಲ್ಲ ಅಷ್ಟಮ ಶನಿ ಮತ್ತು ಕುಜನ ನೀಚ ಸ್ಥಾನದ ಪವರ್ ನಿಮಗೆಲ್ಲರಿಗೂ. ಪ್ರಯಾಣದಲ್ಲಿ ಎಚ್ಚರವಿರಬೇಕು. ಯಾರು ಪ್ರಯಾಣ ಮಾಡ್ತೀರಿ ಸ್ವಲ್ಪ ಆಕ್ಸಿಡೆಂಟ್ ಆಗೋ ಚಾನ್ಸ್ ಜಾಸ್ತಿ ಇರ್ತದೆ, ಭಾಳ ಹುಷಾರಾಗಿರಬೇಕಾಗ್ತದೆ. ಶರೀರಕ್ಕೆ ಗಾಯಗಳು ಹಾಗೇ ಆಗ್ತದೆ. ಕುಜ ವೇದದಲ್ಲಿ ಕೂತಿರೋದ್ರಿಂದ ಹೇಟ್ ಮಾಡ್ಕೊಂಡು ರಕ್ತ ಬಂದೇ ಬರ್ತದೆ. ಹುಷಾರಾಗಿರಬೇಕು, ಆದಷ್ಟು ಕಡಿಮೆ ಬರಬೇಕು. ಮತ್ತು ಮನೆಯಲ್ಲಿ ಶುಭ ಕಾರ್ಯ ನಡೀತದೆ ಗುರುವಿನಿಂದ. ಒಂದು ಕಡೆ ಆ ಗುರು ಒಳ್ಳೆ ಅನುಗ್ರಹ ಕೊಡ್ತಾ ಇರ್ತಾನೆ. ಮತ್ತು ಹಿರಿಯರಿಂದ ಅಧಿಕಾರಿಗಳಿಂದ ಗೌರವ ಸನ್ಮಾನಗಳು ಸಿಗುವಂಥ ಯೋಗ ಚೆನ್ನಾಗಿದೆ. ಧರ್ಮ ಕಾರ್ಯಗಳ ಬಗ್ಗೆ ಹೆಚ್ಚು ಆಸಕ್ತಿ ಮಾಡ್ಕೊತೀರಿ, ಬಹಳ ಒಳ್ಳೆಯದು. ಕೆಲವು ಅದೃಷ್ಟಗಳು ನಿಮ್ಮ ಕೈ ಹಿಡಿತಿದೆ. ನೀವು ಅಂದ್ಕೊಂಡಿರಲಿಲ್ಲ ಆಗತ್ತೆ ಆಗಲ್ಲ ಅಂತ ಬಂದೇ ಬಿಡುತ್ತೆ. ಅದೃಷ್ಟ ಬರಬೇಕಾದ್ರೆ ನಮಗೆ ಯಾವಾಗಲೂ ಏಕಾಸ್ಥಾನ ಫಲ, 11ನೇ ಮನೆ ಫಲ ಚೆನ್ನಾಗಿದ್ದರೆ ಅದೃಷ್ಟ ಚೆನ್ನಾಗಿರ್ತದೆ. ಮತ್ತು ಹೊಸ ಹೊಸ ಕೆಲಸಗಳಿಗೆ, ಹೊಸ ವ್ಯಾಪಾರಗಳಿಗೆ ಕೈ ಎತ್ತೀರಿ, ಅದರಲ್ಲೂ ಸಹ ಅಧಿಕವಾದ ಲಾಭಗಳು ಹುಡ್ಕೊಂಡ್ಬರ್ತದೆ. ಮತ್ತು ಸಂತಾನ ವಿಚಾರ ಸ್ವಲ್ಪ ಚಿಂತೆ ಆಗ್ತದೆ. ಸರಿಯಾಗಿ ಸಂತಾನಗಳಲ್ಲಿ ತೊಂದರೆಗಳಾಗ್ಬಿಡ್ತದೆ ಸ್ವಲ್ಪ. ಮತ್ತು ವಿವಾಹಾದಿಗಳು ನಿಮ್ಮ ಇಷ್ಟಕ್ಕೆ ತಕ್ಕಂತೆ ನಡೀತದೆ. ನೀವು ಯಾರು ಇಷ್ಟಪಟ್ಟು ಮಾಡ್ಕೋಬೇಕು ಅಂತಿರೋ ಫಸ್ಟ್ ಕ್ಲಾಸ್ ನಡೀತದೆ. ಸ್ತ್ರೀ ಮೂಲಕ ಲಾಭಗಳಾಗುವ ಚಾನ್ಸಸ್ಸು. ಮನೆ, ಭೂಮಿ, ವಸ್ತ್ರ, ಆಭರಣಗಳನ್ನು ಕೊಂಡುಕೊಳ್ತೀರಾ ಮೇ ತಿಂಗಳಲ್ಲಿ. ಮನೆ ಯೋಗ, ವಾಹನ ಯೋಗ, ವಿವಾಹ ಯೋಗಗಳೆಲ್ಲ ಒಟ್ಟಿಗೆ ಕೂಡ ಬಂದೆ ನಿಮಗೆ. ಯಾರಿಗೂ ಬರಲ್ಲ ನಿಮಗೆಲ್ಲ. ಇಷ್ಟೊಂದು ಪವರ್ ಬಂದ್ಬಿಡಿ ಸಿಂಹರಾಶಿಯವರಿಗೆ ಒಂದು ಕಡೆಯಿಂದ. ಮತ್ತು ಅಷ್ಟಮ ಶನಿ ಇರ್ತಾನೆ, ಅದರಿಂದ ಹುಷಾರಾಗಿರೋ ಕೆಲವು. ಅಷ್ಟಮ ಶನಿ ಪವರ್ ಏನು ಮಾಡ್ತಾನೆ ನಿಮಗೆ, ನಿಮ್ಮ ಜಾತಿ, ನಿಮ್ಮ ದಾಯಾದಿಗಳಿಗೆ ಇಂದಲೇ ನಿಮಗೆ ತೊಂದರೆ ಕಾಣಿಸ್ಕೊತದೆ. ನಿಮ್ಮವರೇ ಕಷ್ಟ ಕೊಡ್ತಾರೆ. ಅಷ್ಟಮ ಶನಿ ನಿಮ್ಮದು ಬಿಡಬೇಕಾಗ್ತದೆ. ಆರೋಗ್ಯ ವಿಚಾರದಲ್ಲಿ ಎಚ್ಚರ ಇರಬೇಕಾಗ್ತದೆ. ದೊಡ್ಡ ದೊಡ್ಡ ಏಟ್ ಮಾಡ್ಕೊಳಕ್ಕೆ ಹೋಗಬಾರ್ದು. ಮತ್ತು ದುಷ್ಟ ಸ್ತ್ರೀಯರಿಂದ ಅನೇಕ ಕಷ್ಟಗಳು, ಅವಮಾನ ಪ್ರಸಂಗಗಳನ್ನು ಎದುರಿಸಬೇಕು. ಗಂಡಸರು ಯಾರು ದುಷ್ಟ ಸ್ತ್ರೀ ಸಹವಾಸ ಮಾಡಿರ್ತೀರಿ ಅವರಿಂದ ಅವಮಾನಗಳಾಗ್ತದೆ, ಮೋಸ ಮಾಡ್ತಾರೆ, ನಿಮಗೆ ತೊಂದರೆ ಕೊಡೋಕ್ಕೆ ಶುರು ಮಾಡ್ತಾರೆ. ಹಾಗಾಗಿ ಅಂಥ ದೂರ ಇರಬೇಕು. ಇವೆಲ್ಲ ಬರೋದು ನಿಮಗೆ ಬೇಸ್ಥಾನ ಕುಜ ಮತ್ತು ಅಷ್ಟಮ ಶನಿ ಪವರ್. ಇದು ಬಿಟ್ಟು ಬಿಡಬೇಕು. ಇದು ಗೊತ್ತು ನಿಮಗೆ, ಅವ್ರು ಸರಿಗಿಲ್ಲ ಅಂದರೆ ಹೋಗಬಾರ್ದು ಅವ್ರ ಹತ್ರಕ್ಕೆ. ಮತ್ತು ಅಧಿಕಾರವನ್ನು ದುರುಪಯೋಗ ಮಾಡ್ಕೊಂಡ್ಬಿಡ್ತಾರೆ ಕೆಲವು ವಿಚಾರದಲ್ಲಿ, ಮಾಡ್ಕೋಬೇಡಿ. ಮತ್ತು ಪತ್ನಿಯ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳು ಕಾಣಿಸ್ಕೊತದೆ ಸಿಂಹರಾಶಿಯವರಿಗೆ. ಮತ್ತು ಮಕ್ಕಳ ಆರೋಗ್ಯದ ಸಹ ತೊಂದರೆಗಳು ಕಾಣಿಸ್ಕೊತದೆ, ಎಚ್ಚರವಾಗಿರಬೇಕು. ಸಿಂಹರಾಶಿ ಸ್ತ್ರೀಯರಿಗೆ ಸ್ವಲ್ಪ ಗಯ್ಯಾಳಿತನ ಮಾಡುವಂತಹದ್ದು, ಕೋಪತಾಪ ಮಾಡುವಂತಹದ್ದು, ಮತ್ತು ಗಂಡನೇ ಕೆಡುಕು ಮಾಡುವಂತಹದ್ದು, ಮತ್ತು ಸುಮ್ಮನೆ ಉಪದ್ರವ ಕೊಡುವಂತಹ ಕೆಲಸವನ್ನು ಮಾಡ್ತೀರಿ. ಸ್ವಲ್ಪ ಆದಷ್ಟು ಅದನ್ನು ಅವಾಯ್ಡ್ ಮಾಡ್ಕೋಬೇಕು. ಸ್ತ್ರೀಯರಲ್ಲಿ ವಿಶೇಷವಾಗಿ ಕೋಪಗಳು ಜಾಸ್ತಿ, ರಫ್ನೆಸ್ ಜಾಸ್ತಿ, ಅಹಂ ಜಾಸ್ತಿ ಆಗ್ತದೆ. ಕಾರಣ ಏನಪ್ಪ ಅಂದರೆ ಅಷ್ಟಮ ಶನಿ ಪವರು. ಗುರು ಬೇರೆ ಚೆನ್ನಾಗಿರ್ತಾನೆ. ನೀವು ಅಂದ್ಕೊಂಡೆ ದುಡ್ಡು ಕಾಸು ಬೇಕಷ್ಟು ಬರ್ತದೆ, ನನಗೇನು ಕಮ್ಮಿ, ನಾನೇನು ಕಮ್ಮಿ ಅಂತ ಅಹಂಕಾರವನ್ನು ಪಡ್ತೀರಿ. ಮತ್ತು ಬೇಕಾದಂಥ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನು, ಗುರುಗಳನ್ನು ಎದುರಾಕೊಂಡ್ಬಿಡ್ತೀರಿ ಕೆಲವು ಸಲ. ಅದೆಲ್ಲ ಮಾಡ್ಕೊಳಕ್ಕೆ ಹೋಗಬಾರ್ದು ನೀವು. ಕೆಲವು ಸಲ ಕೈಗೆ ಬಂದ ಭಾಗ್ಯ ಉಳಿಯೋದಿಲ್ಲ ನಿಮಗೆ. ನಿಮ್ಮ ಮಾತು ಎಚ್ಚರವಾಗಿರಬೇಕು.
ಭಾಳ ಹುಷಾರಾಗಿರಬೇಕು ನೀವು. ಅಷ್ಟಮ ಶನಿ ಪವರಿಂದ ಕೈ ಬಂದು ಬಾಯಿ ಬರೋದಿಲ್ಲ. ಮತ್ತು ಹಠಮಾರಿತನ ನಿಮಗೆ ಸಿಂಹರಾಶಿಯವರಿಗೆ. ಮೂರ್ಖ ಬುದ್ಧಿಯಿಂದ ವಿಚಾರವಂತರಾಗಿರುವುದು. ಮೂರ್ಖ ಬುದ್ಧಿ, ಏನೋ ಯೋಚನೆ ಮಾಡಿ ಸರಿಯಿಂದ ಹೋಗ್ತೀರಾ. ಮತ್ತು ಹಠಮಾರಿತನ ಮಾಡಲೇಬೇಕು, ಆಗಲೇಬೇಕು, ಕೆಲವೆಲ್ಲ ಮಾಡ್ತೀರಿ. ಇವೆಲ್ಲ ಬಿಡಬೇಕು. ಹಠ ಕೋಪ ಬರೋದಾಗದೆ ಅಷ್ಟಮ ಶನಿ ಪವರ್ಸ್. ಮೊದಲು 7ನೇ ಮನೆ ಶನಿಯಿಂದ ಗಂಡ ಹೆಂಡತಿ ಜೀವನ ಪ್ರಾಬ್ಲಮ್ಮು. ಈಗ ನಿಮ್ಮ ಹಠಮಾರಿತನ, ನಿಮ್ಮ ಅಹಂಭಾವದಿಂದ ಜೀವನವನ್ನು ಹಾಳು ಮಾಡ್ಕೋಬೇಡಿ. ಗುರು ಚೆನ್ನಾಗಿದ್ದಾನೆ. ನಿಮ್ಮ ತೊಂದರೆಗೆ ಭಾಳ ಕಷ್ಟ ಆಗ್ತದೆ. ನೋಡಿ ಮಾತಾಡಬೇಕಾಗ್ತದೆ. ಯಾವತ್ತೂ ಸಜ್ಜನರನ್ನು, ಯೋಗ್ಯ ಜೀವರನ್ನು ಎದುರಾಕೋಬೇಡಿ. ಶಾಪ ತಗೋಬೇಡಿ ಅವರಿಂದ. ಆ ಶಾಪವೇ ನಿಮಗೆ ಜೀವನವನ್ನು ಹಾಳು ಮಾಡಿಬಿಡ್ತದೆ. ತೊಗೊಳ್ಳುವಂಥ ಚಾನ್ಸಸ್ ಜಾಸ್ತಿ ಇದೆ. ಹಾಗಾಗಿ ಯಾರು ಏನೇ ಅಂತ ತಲೆ ಬಗ್ಗಿಸ್ಕೊಂಡು ಹೋಗಿ. ಎದುರು ಮಾತಾಡೋಕ್ಕೆ ಹೋಗಬೇಡಿ, ಹಠ ಮಾಡೋಕ್ಕೆ ಹೋಗಬೇಡಿ. ಹೀಗೆ ಬೇಕಾಗಿ ಯಾಕೆ ಅಂದರೆ ಸಜ್ಜನರ ಶಾಪವೇನಾದರೂ ಬಿದ್ದರೆ ಸಿಂಹರಾಶಿಯವರಿಗೆ ಗುರು ಏನು ಫಲವನ್ನು ಕೊಡೋದಿಲ್ಲ. ಅದು ತಿಳ್ಕೊಂಬಿಡಿ ಮೊದಲೇ. ಆದಷ್ಟು ಸಜ್ಜನರನ್ನು ನಿಂದನೆ ಮಾಡೋಕ್ಕೆ ಹೋಗಬಾರ್ದು. ಹಾಗಾಗಿ ನಿಮ್ಮ ಅಭಿವೃದ್ಧಿಗೆ ಈ ತಿಂಗಳಲ್ಲಿ ನೀವು ಮಾಡಬೇಕಾದ ಕೆಲಸ ಏನಪ್ಪ ಅಂದರೆ ಶನಿ ಮತ್ತು ರಾಹುವಿನ ಶಾಂತಿಯನ್ನು ಮಾಡುವಂತಹದ್ದು. ವಿಶೇಷವಾಗಿ ಮುಖ್ಯವಾಗಿ ನೀವು ರಾಹುಗೆ ಸಂಬಂಧಪಟ್ಟದ್ದು, ಶನಿಗೆ ಸಂಬಂಧಪಟ್ಟದ್ದು, ಅಶ್ವತ್ಥ ಮರಕ್ಕೆ ನಮಸ್ಕಾರ ಮಾಡಬೇಕು. ಮತ್ತು ವಿಶೇಷವಾಗಿ ಹನುಮಂತ ದೇವರು ಉಪಾಸನೆ ಮಾಡುವಂತಹದ್ದು. ಮತ್ತು ನಿಮ್ಮ ಕುಲದೇವರು ಯಾರಿದ್ದಾರೋ ಅವರನ್ನು ಆದಷ್ಟು ಪ್ರತಿನಿತ್ಯ 2 ದೀಪ ಹಚ್ಚಿಡಿ. ಅವರಿಗೆ ನಿಮ್ಮ ಕಷ್ಟ ಎಲ್ಲ ಪರಿಹಾರ ಆಗ್ತದೆ. ಕೋಪತಾಪ ಕಮ್ಮಿ ಆಗ್ತದೆ. ನಿಮಗೆ ನಿಮ್ಮ ಹಠಮಾರ್ದನೆಲ್ಲ ಕಮ್ಮಿ ಆಗ್ತದೆ. ಯಾಕೆಂದರೆ ನಿಮ್ಮ ಕುಲದೇವರು ಯಾರಿರ್ತಾರೋ ನಮಗೆ ಗೊತ್ತಿರೋದಿಲ್ಲ. ನಿಮ್ಮ ಕುಲದೇವರು, ನಿಮ್ಮ ಮನೆ ದೇವರು ಯಾರಿರ್ತಾರೋ ಆ ದೇವರ ಮುಂದೆ ಯಾರು 2 ದೀಪವನ್ನು, ತುಪ್ಪದ ದೀಪವನ್ನು ಅಥವಾ ಎಣ್ಣೆ ದೀಪವನ್ನು ಹಚ್ಚಿರ್ತೀರಿ ಅಂಥವರಿಗೆ ಎಲ್ಲ ಕಷ್ಟ ಪರಿಹಾರ ಆಗ್ತದೆ. ಇಲ್ಲ ಅಂದರೆ ಆ ರಾಹುವಿನ ತೊಂದರೆ, ಶನಿಯ ತೊಂದರೆಗಳನ್ನು ಅನುಭವಿಸಲೇಬೇಕಾಗ್ತದೆ. ಯಾಕೆಂದರೆ ಇವರಿಬ್ಬರು 2 ವರ್ಷ ಕೂತ್ಬಿಡ್ತಾರೆ. 2 ವರ್ಷ ನಿಮ್ಮ ಹತ್ರ ಇದ್ದುಬಿಡ್ತಾರೆ. ಹಾಗಾಗಿ ಅವರಿಂದ ತಪ್ಪಿಸ್ಕೊಳ್ಳೋಕೆ ಆಗೋದಿಲ್ಲ. ನಾವು ಕುಜ ಆದರೆ ನಾಳೆ ಮುಂದಕ್ಕೆ ಬರ್ತಾನೆ ಸರಿ ಹೋಗಿ ಮಾಡ್ಕೋಬೋದು. ಆದರೆ ರಾಹು ಮತ್ತು ಶನಿಯ ಕಾಟ ನಿಮಗೆ ತಪ್ಪಿದ್ದೇ ಅಲ್ಲ. ನಿಮ್ಮ ಗುರು ಇದ್ದರು. ನಿಮ್ಮ ಮಾತು, ನಿಮ್ಮ ನಡವಳಿಕೆ, ನಿಮ್ಮ ರೀತಿಯೇ ನಿಮಗೆ ತೊಂದರೆ. ಬೇರೆ ಯಾರು ತೊಂದರೆ ಕೊಡಬೇಕಾಗಿಲ್ಲ. ನಿಮ್ಮ ಕಾಲ ಮೇಲೆ ನೀವೇ ಕಲ್ಲೆತ್ತಕೊಂತೀರಿ. ಹಾಗಾಗಿ ಸಿಂಹರಾಶಿಯವರು ಆದಷ್ಟು ನಿಮ್ಮ ಕುಲದೇವರನ್ನು ನಿತ್ಯ ಸ್ತೋತ್ರ ಮಾಡಿ, ಪಠನೆ ಮಾಡಿ ಮತ್ತು ತುಪ್ಪದ ದೀಪವನ್ನು ಹಚ್ಚಿ ಯಾರು ಸೇವೆ ಮಾಡ್ತೀರಿ ಅಂಥವರಿಗೆ, ಸಿಂಹರಾಶಿಯವರಿಗೆ ಮೇ ತಿಂಗಳು ಶುಭದಾಯಕವಾಗ್ತದೆ. ಯಾವುದೇ ರೀತಿ ಕೆಟ್ಟ ಫಲಗಳು ಆಗೋದಿಲ್ಲ. ನಮಸ್ಕಾರಗಳು.